ಸರ್ವರಿಗೂ ನಮಸ್ಕರಿಸುತ್ತಾ ಯುಗಾದಿ ಇದು ಸನಾತನ ಹಿಂದೂ ಪಂಚಾಂಗದ ಹೊಸ ವರ್ಷಾಚರಣೆಯ ಪರ್ವಕಾಲ. ವಸಂತ ಋತುವಿನ ಆರಂಭದೊಂದಿಗೆ ಚೈತ್ರ ಶುದ್ಧ ಪಾಡ್ಯದ ದಿನವೇ ಯುಗಾದಿ. ಇದು ಹೊಸ ಯುಗದ ಆರಂಭವಾಗಿದೆ. ಇದರ ಹಿಂದಿನ ಪೌರಾಣಿಕ, ಐತಿಹಾಸಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯ ಅನಾವರಣ. ಭಾರತೀಯರು ಕೇವಲ ಕ್ಯಾಲೆಂಡರ್ ಅನ್ನು ಅನುಸರಿಸಿಯೋ ಅಥವಾ ಇನ್ನೊಬ್ಬರ ಜನನ ಮರಣಗಳನ್ನು ಆಧರಿಸಿ ಹಬ್ಬಗಳನ್ನು ಆಚರಿಸುವುದಿಲ್ಲ. ಭಾರತೀಯ ಆಚರಣೆಗಳು ಪ್ರಕೃತಿಯೊಂದಿಗಿನ ಅವಿನಾಭಾವ ಸಂಬಂಧದೊಂದಿಗೆ ಹೊಂದಿಕೊಂಡಿದೆ. ಹಿಂದೂ ಧರ್ಮವು ಸಮಾಜ ಹಾಗೂ ಪ್ರಕೃತಿಯೊಂದಿಗಿನ ಸಹಬಾಳ್ವೆಯೊಂದಿಗೆ ಸರ್ವರನ್ನು ಪ್ರೀತಿ ಹಾಗೂ ಗೌರವದಿಂದ ಕಾಣುತ್ತಾ, ಪ್ರತಿಯೊಂದರಲ್ಲೂ ಹೊಸತನವನ್ನು ಹುಡುಕುತ್ತಾ, ಬದಲಾವಣೆ ಜಗದ ನಿಯಮ ಎನ್ನುವುದನ್ನು ಅರ್ಥೈಸಿಕೊಳ್ಳುವ ಮೂಲಕ ಕೆಡುಕನ್ನು ಮಾಡದೆ ಸರ್ವರಿಗೂ ಒಳಿತನ್ನು ಬಯಸುತ್ತಾ, ವಸುದೈವ ಕುಟುಂಬಕಂ ಎನ್ನುವ ವಾಣಿಯಂತೆ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಮನಸ್ಥಿತಿಯೊಂದಿಗೆ ತಾವು ಬದುಕನ್ನು ಕಟ್ಟಿಕೊಂಡು ಇನ್ನೊಬ್ಬರ ಬದುಕು ಹಸನಾಗಲಿ ಎನ್ನುವ ಭಾವದೊಂದಿಗೆ ವೈಜ್ಞಾನಿಕ ಆಚರಣೆ ಹಾಗೂ ವಿಜ್ಞಾನದೊಂದಿಗಿನ ಸಮ್ಮಿಲನವೇ ಹಿಂದೂ ಧರ್ಮ. ಭಾರತೀಯರು ಯಾವಾಗಲೂ ಪ್ರಕೃತಿಯನ್ನು ಆರಾಧಿಸುತ್ತಾ, ಅದರ ಪ್ರತಿ ಬದಲಾವಣೆಯನ್ನು ತಮ್ಮ ಬದುಕಿನೊಂದಿಗೆ ಅಳವಡಿಸಿಕೊಳ್ಳುತ್ತಾ ಬಾಳುತ್ತಿರುವವರು. ಹಾಗಾಗಿಯೇ ವಸಂತದ ಹೊಸ ಚಿಗುರು, ಕೋಗಿಲೆಯ ಗಾನ, ಪ್ರಕೃತಿಯಲ್ಲಿನ ನವಚೈತನ್ಯವನ್ನು ಆರಾಧಿಸುತ್ತಾ ಈ ಪರಿವರ್ತನೆಯನ್ನು ಸಂಭ್ರಮಿಸುವ ಕಾರಣದಿಂದಲೇ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಬ್ರಹ್ಮಾಂಡದ ಸೃಷ್ಟಿಯ ಹಿಂದಿನ ಅದ್ಭುತವಾದ ಕಥೆಯನ್ನು ತಿಳಿಯುವುದಾದರೆ, ಮಹಾಪ್ರಳಯದ ನಂತರ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದದ್ದು ಮಹಾಮೌನ. ಅನಂತ ಸಾಗರದಲ್ಲಿ ಸಹಸ್ರ ಹೆಡೆಗಳನ್ನು ಬಿಚ್ಚಿ ಮಲಗಿದ್ದ ಆದಿಶೇಷನ ಮೇಲೆ ಶೇಷಶಯನನಾದ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿದ್ದ ಸಮಯದಲ್ಲಿ ಪಾಲನಕರ್ತನ ನಾಭಿಯಿಂದ ಅರಳಿದ ಸಹಸ್ರದಳ ಸ್ವರ್ಣಕಮಲದಲ್ಲಿ ಸಹಸ್ರ ಸೂರ್ಯ ಪ್ರಕಾಶದೊಂದಿಗೆ ಬ್ರಹ್ಮನ ಸೃಷ್ಟಿಯಾಯಿತು ಮತ್ತು ಆದಿನಾದವಾದ ಓಂಕಾರವು ಜೇಂಕರಿಸಿತು. ಆ ನಾದ ತರಂಗದಿಂದಲೇ ನಿಶ್ಚಲವಾದ ಸಾಗರದಲ್ಲಿ ಅಲೆಗಳ ಅಬ್ಬರವು ಸೃಷ್ಟಿಯಾಯಿತು. ಶ್ರೀಮನ್ನಾರಾಯಣನು ಬ್ರಹ್ಮದೇವನಿಗೆ ಚತುರ್ವೇದಗಳ ಜ್ಞಾನವನ್ನು ನೀಡಿ ಸೃಷ್ಟಿಯ ಆದಿಪುರುಷನನ್ನಾಗಿ ಬ್ರಹ್ಮದೇವನನ್ನು ನೇಮಿಸಿ ಬ್ರಹ್ಮಾಂಡದಲ್ಲಿನ ಚರಾಚರಗಳ ಸೃಷ್ಟಿಯ ಜವಾಬ್ದಾರಿಯನ್ನು ನೀಡಿ ಹರಸಿದನು. ಬ್ರಹ್ಮನು ತನ್ನ ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ನಿಭಾಯಿಸಲು ಪ್ರಾರಂಭಿಸಿದನು. ಪ್ರಥಮವಾಗಿ ಸೃಷ್ಟಿಯ ಮೂಲ ತತ್ವವನ್ನು, ಸತ್ವ, ರಜ, ತಮ ಎಂಬ 3 ಗುಣಗಳನ್ನು ಸೃಷ್ಟಿಸಿದನು. ನಂತರ ಕಾಲಗಳನ್ನು, ಹಗಲು ರಾತ್ರಿ, ದಿನಗಳನ್ನು, ಯುಗಗಳನ್ನು ಸೃಷ್ಟಿಸಿದನು. ಬ್ರಹ್ಮನ ಸಮಯದ ಲೆಕ್ಕಾಚಾರ ಹೇಗಿದೆ ಎಂದರೆ, ಮಾನವನ 1 ವರ್ಷ ದೇವತೆಗಳ 1 ದಿನಕ್ಕೆ ಸಮ. ದೇವತೆಗಳ 12,000 ವರ್ಷಗಳು ಕಳೆದರೆ 1 ಮಹಾಯುಗ. ಇಂತಹ 1,000 ಮಹಾಯುಗಗಳು ಕಳೆದರೆ ಅದು ಬ್ರಹ್ಮದೇವರ ಕೇವಲ 1 ಹಗಲು ಮುಗಿದಂತೆ. ಇಂತಹ ಸುದೀರ್ಘವಾದ ಕಾಲಘಟ್ಟವನ್ನು ಬ್ರಹ್ಮದೇವನು ಸೃಷ್ಟಿಸಿ ಬ್ರಹ್ಮಾಂಡದ ಮೂಲಭೂತ ಅಂಶಗಳಾದ ಪಂಚಭೂತಗಳು ಎನಿಸಿಕೊಂಡಿರುವ ಅಗ್ನಿ, ವಾಯು, ಆಕಾಶ, ಪೃಥ್ವಿ ಹಾಗೂ ಜಲದ ಸೃಷ್ಟಿ ಮಾಡಿದನು. 14 ಲೋಕಗಳಾದ 14 ಭುವನವನ್ನು ಸೃಷ್ಟಿಸಿದ್ದನು. ಅದೇನೆಂದರೆ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಮತ್ತು ಪಾತಾಳವೆಂಬ ಅಧೋಲೋಕಗಳನ್ನು ಸೃಷ್ಟಿಸಿ ಭೂಲೋಕ, ಭುವರಲೋಕ, ಸ್ವರ್ಗಲೋಕ, ಮಹರಲೋಕ, ಜನಲೋಕ, ತಪೋಲೋಕ ಮತ್ತು ತನ್ನ ಆಸ್ಥಾನಕ್ಕಾಗಿ ಸತ್ಯಲೋಕ ಎಂಬ 7 ಮೇಲ್ಮಟ್ಟದ ಲೋಕಗಳನ್ನು ಸೃಷ್ಟಿಸಿದನು. ತನ್ನ ಅಗಾಧ ಶಕ್ತಿಯಿಂದ ಬ್ರಹ್ಮಾಂಡದಲ್ಲಿ ಅನಂತ ನಕ್ಷತ್ರಗಳನ್ನು, ಜಗತ್ತಿಗೆ ಚೈತನ್ಯ ನೀಡಲು ಸೂರ್ಯನನ್ನು, ರಾತ್ರಿಗೆ ತಂಪನ್ನು ನೀಡಲು ಚಂದ್ರನನ್ನು, 12 ರಾಶಿಗಳನ್ನು, ನವಗ್ರಹಗಳನ್ನು ಸೃಷ್ಟಿಸಿದನು. 7 ಋಷಿಗಳನ್ನು, ದಕ್ಷ ಬ್ರಹ್ಮನಂತಹ ಪ್ರಜಾಪತಿಗಳನ್ನು ಸೃಷ್ಟಿಸಿ ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು ಹಾಗೂ ಪರ್ವತಗಳನ್ನು, ಬೆಟ್ಟಗುಡ್ಡಗಳನ್ನು, ನದಿಗಳನ್ನು, ವನ್ಯಜೀವಿಗಳನ್ನು, ಜಲಚರಗಳನ್ನು, ಪಶು ಪಕ್ಷಿಗಳನ್ನು, ವನಸಿರಿಗಳನ್ನು, ಅಂತೆಯೇ ಜಗತ್ತಿನ ಅತ್ಯಂತ ಬುದ್ಧಿಶಾಲಿ ಎನಿಸಿಕೊಂಡ ಮಾನವನನ್ನು ಸೃಷ್ಟಿಸಿದನು. ಈ ಸೃಷ್ಟಿಯನ್ನು ಪ್ರಾರಂಭಿಸಿದ ಪ್ರಥಮ ದಿನವೇ ವಸಂತ ಋತುವಿನ ಚೈತ್ರ ಶುದ್ಧ ಪಾಡ್ಯ. ಈ ದಿನವನ್ನೇ ಯುಗಾದಿ ಎಂದು ಸಂಭ್ರಮಿಸಲಾಗುತ್ತದೆ. ಯುಗಾದಿ ಹಬ್ಬದ ಇನ್ನೊಂದು ಪೌರಾಣಿಕ ಹಿನ್ನೆಲೆಯನ್ನು ಅರಿಯುವುದಾದರೆ, ಹಿಂದೆ ಸೋಮಕಾಸುರ ಎಂಬ ರಕ್ಕಸ ವೇದಗಳನ್ನು ಕದ್ದು ಹೊತ್ತೊಯ್ದು ಅನಂತ ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದ. ಇದನ್ನರಿತ ಮಹಾವಿಷ್ಣುವು ಸೋಮಕಾಸುರನನ್ನು ಸಂಹರಿಸಿ ವೇದಗಳನ್ನು ಬ್ರಹ್ಮದೇವನಿಗೆ ನೀಡಿದನು. ಅಂದು
ಚೈತ್ರ ಶುದ್ಧ ಪಾಡ್ಯಮಿಯಾಗಿತ್ತು. ಅಂದೇ ಬ್ರಹ್ಮದೇವನು ಸೃಷ್ಟಿಯನ್ನು ಆರಂಭಿಸಿದನು ಎನ್ನಲಾಗುತ್ತದೆ. ಅಂತೆಯೇ ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಆಗಮಿಸಿ ತನ್ನ ರಾಜ್ಯಭಾರವನ್ನು ಆರಂಭಿಸಿದ ಸಂಭ್ರಮದ ದಿನವೂ ಯುಗಾದಿಯಾಗಿತ್ತು ಎನ್ನಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಸಂವತ್ಸರಗಳ ಪರಿಕಲ್ಪನೆ ಇದ್ದು 60 ಸಂವತ್ಸರಗಳನ್ನು ಹೆಸರಿಸಲಾಗಿದೆ. ಪ್ರತಿ ವರ್ಷಗಳನ್ನು ಒಂದೊಂದು ಸಂವತ್ಸರಗಳ ಹೆಸರಿನೊಂದಿಗೆ ಸಂಬೋಧಿಸಲಾಗುತ್ತದೆ. ಸಂವತ್ಸರಗಳು ಪ್ರಭವದಿಂದ ಆರಂಭಗೊಂಡು ಅಕ್ಷಯಕ್ಕೆ 60 ಸಂವತ್ಸರಗಳಾಗುತ್ತದೆ. ಮತ್ತೆ ಈ ಚಕ್ರವು ಪ್ರಭವದಿಂದಲೇ ಪುನರಾರಂಭಗೊಳ್ಳುತ್ತದೆ. ಸಂಕ್ರಾಂತಿಯಂದು ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಳ್ಳುವಂತೆ ಯುಗಾದಿಯಂದು ಬೇವು ಬೆಲ್ಲವನ್ನು ಸೇವಿಸಲಾಗುತ್ತದೆ. ಹಗಲು ಮತ್ತು ರಾತ್ರಿಯಂತೆ ಸುಖ ದುಃಖಗಳೆರಡನ್ನೂ ಸಮಾನ ಭಾವದಿಂದ ಸ್ವೀಕರಿಸಬೇಕು ಎನ್ನುವುದೇ ಬೇವು ಬೆಲ್ಲವನ್ನು ಸೇವಿಸುವುದರ ಹಿಂದಿನ ತಾತ್ಪರ್ಯ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಯುಗಾದಿ ಆಚರಣೆಯನ್ನು ನೋಡುವುದಾದರೆ ಇದು ಪ್ರಕೃತಿಯು ತನ್ನಲ್ಲಿ ನವ ಸೃಷ್ಟಿಯನ್ನು ಪ್ರಾರಂಭಿಸುವ ಸಮಯವಾಗಿದೆ. ಹಾಗೂ ನಾವು ಸೇವಿಸುವ ಬೇವಿನಲ್ಲಿನ ಔಷಧೀಯ ಅಂಶಗಳು ಮಾನವ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಬೆಲ್ಲವು ದೇಹದ ಮೇಲೆ ಅನೇಕ ಉತ್ತಮ ಪ್ರಭಾವವನ್ನು ಬೀರುತ್ತದೆ. ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಈ ಬೇವು ಬೆಲ್ಲವನ್ನು ಸೇವಿಸುವಾಗ ಹೇಳುವ ಶ್ಲೋಕವು ಹೀಗಿದೆ: ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ. ಇದರರ್ಥ 100 ವರ್ಷಗಳ ಆಯುಷ್ಯು, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿ ಹಾಗೂ ಸರ್ವ ಅಭಿಷ್ಟಗಳ ನಿವಾರಣೆಗಾಗಿ ಬೇವು ಬೆಲ್ಲವನ್ನು ಸೇವಿಸಿ ಪುನೀತನಾಗುತ್ತೇನೆ ಎನ್ನುವುದಾಗಿದೆ. ಯುಗಾದಿಯಂದು ಪಂಚಾಂಗ ಶ್ರವಣಕ್ಕೂ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಇದು ನಮ್ಮ ಹಿರಿಯರಲ್ಲಿನ ಅಗಾಧವಾದ ಜ್ಞಾನದ ಪ್ರತೀಕವಾಗಿದ್ದು, ಪ್ರತಿ ವರ್ಷದಲ್ಲಿ ಮಳೆ ಆರಂಭವಾಗುವ ಸಮಯ, ಸುಗ್ಗಿ ಕಾಲ, ಬಿಸಿಲಿನ ಪ್ರಾರಂಭ ಕಾಲ, ಚಳಿಗಾಲದ ಸಮಯವನ್ನು ನಿಖರವಾಗಿ ತಿಳಿದುಕೊಳ್ಳುವಂತಹ ಮಾಧ್ಯಮ. ಕೃಷಿ ಪ್ರಧಾನ ದೇಶವಾದ ನಮ್ಮ ಭಾರತದಲ್ಲಿ ಮಳೆ ಬೆಳೆಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಯಲು ಹಾಗೂ ಅದನ್ನು ಆಧರಿಸಿ ಜನರು ತಮ್ಮ ಕಾಯಕವನ್ನು ಮಾಡಲು ನಿಖರ ಮಾರ್ಗವೇ ಪಂಚಾಂಗ. ನಮ್ಮ ಪೂರ್ವಿಕರಲ್ಲಿನ ಖಗೋಳ ವಿಜ್ಞಾನದ ಬಗೆಗಿನ ವಿಶಾಲವಾದ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯೇ ಪಂಚಾಂಗ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳೊಂದಿಗೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಬಯಸುತ್ತೇನೆ. ಲೈಕ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.